ಆಗಿತ್ತು. ಫಸ್ಟ್ ಹಾಫು ನಾರ್ಮಲ್ ಆಗಿದ್ದು, ಸೆಕೆಂಡ್ ಹಾಫ್ ಅಂತೂ ತುಂಬ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ಒಂದು ಲವ್ ಸ್ಟೋರಿನ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಚೆನ್ನಾಗಿ ಹೇಳಿದ್ದಾರೆ, ಕ್ರೈಮ್ ಥ್ರಿಲ್ಲರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಖಂಡಿತ ತುಂಬ ಚೆನ್ನಾಗಿದೆ ಸಿನಿಮಾ ಎಕ್ಸ್ಟ್ರಾಡಿನರಿ, ಕೆರೆಬೇಟೆ ಸಖತ್ತಾಗಿದೆ. ಇವತ್ತಿನ ಜನ್ರೇಷನ್ಗೆ ಏನು ಬೇಕೋ ನೀಟಾಗಿ ಮಾಡಿ ಉಣಬಡಿಸಿದ್ದಾರೆ ರಾಜ್ಗುರು ಸರ್. ದಯವಿಟ್ಟು ನಮ್ಮ ಆಡಿಯನ್ಸ್ಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಬನ್ನಿ ಸಿನಿಮಾ ನೋಡಿ ಥಿಯೇಟ್ರಲ್ಲಿ, ಇಂಥ ಸಿನಿಮಾನ ಗೆಲ್ಲಿಸಿ ಸರ್, ದಯವಿಟ್ಟು ರಿಕ್ವೆಸ್ಟ್. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ ಒಂದ್ಸಲಿ. ಅದ್ಭುತವಾದ ಕಥೆ ಸರ್, ತುಂಬ ಏನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ, ಒಂದು ಕಡೆ ಭಾವುಕ ಆಗ್ತಾ ಇದೆ, ಸಾಕಷ್ಟು ಎಮೋಷನ್ ಆದಂಗೆ ಕಾಣಿಸ್ತಾ ಇದೆ. ಖಂಡಿತವಲ್ಲ ಸರ್, ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಎಂಥವ್ರು ಕೂಡ ಭಾವುಕರಾಗಲೇಬೇಕು. ನಮ್ಮ ಸಾರಿ ಏನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ನನಗೆ ಎಮೋಷನ್ ಆಗಿದೆ ಸರ್. ಗೌರಿಶಂಕರ್ ಅವರು ಅದ್ಭುತವಾದ ನಟನೆ ಮಾಡಿದ್ದಾರೆ, ಮತ್ತು ಒಳ್ಳೆಯ ಕತೆ. ಈ ಥರದ ಒಂದು ಕತೆಗಳು ಕನ್ನಡದಲ್ಲಿ ಅತಿ ಹೆಚ್ಚಿನದಾಗಿ ಬರಬೇಕು. ಸೊ ಅದನ್ನು ಪ್ರೂವ್ ಮಾಡಿದ್ದಾರೆ ನಮ್ಮ ಗೌರಿಶಂಕರ್ ಅವರು, ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅದ್ಭುತವಾದ ಕತೆ, ನಮ್ಮ ರಾಜ್ಗುರು ಸರ್ ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇನ ತಗೊಂಡು ಅಚ್ಚ ಕನ್ನಡದ ಮಲೆನಾಡಿನ ಸೊಬಗಿನ ಅಚ್ಚ ಕನ್ನಡದ ಸಿನಿಮಾ, ಈ ಥರ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ಕನ್ನಡಿಗರು ಯಾವ್ಯಾವುದೋ ಸಿನಿಮಾಗಳನ್ನ ನೋಡ್ತಾರೆ, ಈ ಥರ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡಬೇಕು, ಮತ್ತು ತುಂಬ ಜನಕ್ಕೆ ಹೇಳಬೇಕು, ರೀಚ್ ಮಾಡಿಸ್ಬೇಕು, ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕು, ಉಳಿಸ್ಬೇಕು ಅಂತ ಅಷ್ಟೇ. ಒಂದೊಳ್ಳೆ ಮಣ್ಣಿನ ಕತೆ, ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ, ಮಸ್ಟ್ ವಾಚ್ ಮೂವಿ ಇದು. ಕೆರೆಬೇಟೆ ಮೂವಿ ತುಂಬ ಚೆನ್ನಾಗಿತ್ತು. ಇದೆಲ್ಲ ವಿಡಿಯೋ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲ ನಮ್ಮ ಅಂದರೆ ಹಳ್ಳಿನ ಶಿವಮೊಗ್ಗ ಆ ಕಡೆ ಮಲೆನಾಡು ಸೈಡಿದ್ದು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆಮೇಲೆ ಗ್ರಾಮೀಣ ಕ್ರೀಡೆಗಳು, ಹಳ್ಳಿ ಸೊಗಡು ಒಂಥರ ನಮಗೆ ಹತ್ತಿರ ಆಗುತ್ತೆ. ಇಲ್ಲಿ ಈ ಕಡೆಯಿಂದ ಬೆಂಗಳೂರಲ್ಲಿರೋರಿಗೆ ಅದೊಂಥರ ತುಂಬ ಹತ್ತಿರ ಆಗುತ್ತೆ. ಆಮೇಲೆ ತಂದೆ ತಾಯಿ ಮಗಳ ಮೇಲೆ ಎಷ್ಟು ಆಸೆ ಇಟ್ಕೊಂಡಿರ್ತಾರೆ, ಅವರು ಕನಸು ಮುರಿದೋಯ್ತು ಅಂದಾಗ, ಅಥವಾ ಯಾವುದೋ ಒಂದು ಶ್ರೀಮಂತ ಬಡವರಲ್ಲಿ ಬಡ ಹುಡುಗನನ್ನು ಇಷ್ಟಪಟ್ಟಲು ಅಂದಾಗ ತಂದೆ ತಾಯಿ ಹೆಂಗೆ ರಿಯಾಕ್ಷನ್ ಮಾಡ್ತಾರೆ, ಅದೆಲ್ಲ ನಮಗೆ ಸ್ವಲ್ಪ ಹತ್ತಿರ ಆಗುತ್ತೆ. ಯಾಕಂದರೆ ಕಾಲೇಜಲ್ಲಿರೋ ಹುಡುಗಾಟಿಗೆ ಇರುತ್ತೆ. ಆಮೇಲೆ ಲೈಫ್ ಅಂತ ಬಂದಾಗ ಮೂವಿ ತುಂಬ ಹತ್ತಿರ ಟಚ್ ಆಗುತ್ತೆ. ಆಮೇಲೆ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ, ಹೊಸ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಥರ ಮೂವಿಗಳು ಇನ್ನಷ್ಟು ಬರಬೇಕು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ, ಬೆಳೀಲಿ, ಇನ್ನಷ್ಟು ಜನ ಬಂದು ನೋಡಿ ಅಂತ ಹೇಳ್ತೇನೆ ಅಷ್ಟೇ. ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಗ್ರಾಮೀಣ ಭಾಗದಲ್ಲಿ ಒಂದು ತಗೊಂಡಿರೋದು ಚೆನ್ನಾಗಿದೆ. ಹಾಗೆ ಅಲ್ಲಿ ನಡೀತಂಥ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಂತ ತೋರಿಸಿದಾರಲ್ಲ, ಅದು ತುಂಬ ಚೆನ್ನಾಗಿದೆ. ಹಾಗೆ ಲಾಸ್ಟ್ ಫೈನಲ್ ಕ್ಲೈಮ್ಯಾಕ್ಸ್ ನೋಡಿದವ್ರಿಗೆ ಅರ್ಥ ಆಗುತ್ತೆ, ಫುಲ್ ಅರ್ಧ ನೋಡಿದ್ರೆ ಗೊತ್ತಾಗಲ್ಲ. ಹಾಗೆ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿದೆ. ಸರ್ ಸಿನಿಮಾ ತುಂಬ ಚೆನ್ನಾಗಿ, ಕೆರೆಬೇಟೆ ತುಂಬ ಚೆನ್ನಾಗಿದೆ ಸರ್. ಮಲೆನಾಡು ಶೈಲಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ನಮ್ಮ ಮಂಗಳೂರು ಕಡೆ ಕರಾವಳಿ ಘಟ್ಟದ ಪ್ರದೇಶ ತುಂಬ ಚೆನ್ನಾಗಿ, ಅಲ್ಲಿನ ಪ್ರಕೃತಿ ಸೌಂದರ್ಯನ ಛಾಯಾಗ್ರಾಹಕರು ಯಾರು ಛಾಯಾಗ್ರಹಣ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಮತ್ತು ಅದಕ್ಕೆ ಇಂಪಾದ ಸಂಗೀತ, ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಈ ಒಂದು ಪಿಕ್ಚರ್ ದಯವಿಟ್ಟು ಈ ಒಂದು ಸಿನಿಮಾನ ನೀವು ಟಾಕೀಸಿಗೆ ಬಂದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನೀವು ಸ್ಮಾಲ್ ಸ್ಕ್ರೀನು, TV, OTT ನೋಡಿದ್ರೆ ಅಷ್ಟು ಸುಖ ಅಂತ ಖುಷಿ ಕೊಡಲ್ಲ ಅಂತ ನನ್ನ ಒಂದು ಅನಿಸಿಕೆ. ದಯವಿಟ್ಟು ಕನ್ನಡ ಟಾಕೀಸಿಗೆ ಬಂದು ನೋಡಬೇಕು ಅಂತ ನನ್ನ ಒಂದು ಮನವಿ. ಸಿನಿಮಾ ತುಂಬ ಚೆನ್ನಾಗಿದೆ. ಗೌರಿಶಂಕರ್ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಅದ್ರ ಜೊತೆ ಹೀರೋಯಿನ್ನು ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಜೊತೆಗೆ ನಮ್ಮ ಭಾವ, ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಇದು ಮಲೆನಾಡಲ್ಲಿ ನಡೆಯೋ ಸಿನಿಮಾ. ಮಲೆನಾಡಲ್ಲಿ ಫುಲ್ ಮಲೆನಾಡು ಲ್ಯಾಂಗ್ವೇಜು, ಮಲೆನಾಡು ಕಲ್ಚರ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಂಥ ಸಿನಿಮಾಗಳು ಗೆಲ್ಲಬೇಕು. ಹೊಸಬರು ಒಳ್ಳೆ ಅಟೆಂಪ್ಟ್ ಮಾಡಿದಾಗ ನಾವೆಲ್ಲರೂ ಸಪೋರ್ಟ್ ಮಾಡಲೇಬೇಕು. ಈ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ನೋಡಿ. ಆಲ್ ದ ಬೆಸ್ಟ್ ಕೆರೆಬೇಟೆ. ತುಂಬ ಚೆನ್ನಾಗಿದೆ, ಕಥೆ ನಿರ್ದೇಶನ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿತ್ತು. ಸೊ ನಾನು ಸ್ಟಾರ್ಟಿಂಗ್ ಥಿಯೇಟರಿಗೆ ಬಂದಿದ್ದ ತಕ್ಷಣ ಒಂದು ಓಗರ್ ಲ್ಯಾಂಗ್ವೇಜ್ ಎಲ್ಲ ನೋಡಿದ ತಕ್ಷಣ ಅನ್ಕೊಂಡೆ ಸಿನಿಮಾ ಯಾಕೋ ಚೆನ್ನಾಗಿರಲ್ಲ ಅಂತ. ಬಟ್ ಸಿನಿಮಾ ನೋಡಿದ ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗಿಂದ ಎಂದ ತನಕ ತುಂಬ ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ಕ್ಯಾಸ್ಟ್ ಅಂತ ಬಂದಿದ್ದ ತಕ್ಷಣ ಜನಗಳು ಆಲ್ಮೋಸ್ಟ್ ಭೂಮಿ ಮೇಲೆ ಬಂದಮೇಲೆ ಮಕ್ಕಳು ಗೊತ್ತಾಗೋದು ನಾನು ಯಾವ ಜಾತಿ ಯಾವ ಧರ್ಮದಲ್ಲಿದ್ದೀನಿ ಅಂತ. ಬಟ್ ಒಂದು ಹುಡುಗಿ ಅಂತ ಬಂದಿದ್ದ ತಕ್ಷಣ, ಒಂದು ಪ್ರೀತಿ ಅಂತ ಬಂದಿದ್ದ ತಕ್ಷಣ ಅಲ್ಲಿ ಹುಡುಗಿ ಯಾವ ಥರ ಇರ್ತಾರೆ ಅನ್ನೋದು ಬರುತ್ತೆ. ಕ್ಯಾಸ್ಟ್, ರೀಜನ್ ಇದು ಯಾವುದೂ ಇರಲ್ಲ. ಸೊ ಕಮಿಂಗ್ ಅಪ್ ಆಯ್ತು. ಕ್ಲೈಮ್ಯಾಕ್ಸ್ ಅಂದರೆ ತುಂಬ ಚೆನ್ನಾಗಿತ್ತು, ಫೈಟ್ ಸೀನ್ಸು. ಆ್ಯಂಡ್ ಟಿಲ್ ದ ಎಂಡ್ ತುಂಬ ಕ್ಯೂರಿಯಾಸಿಟಿಯಿಂದ ತುಂಬ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಕೇಳ್ತೀನಿ. ಸೊ ಥ್ಯಾಂಕ್ ಯು. ಚೆನ್ನಾಗಿದೆ. ಜೊತೆಗೆ ಚಿತ್ರಕಥೆ, ಸಂಗೀತ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಮೇಲಾಗಿ ಗೌರಿಶಂಕರ್ ಅವರ ನಟನೆ ತುಂಬ ನ್ಯಾಚುರಲ್ಲಾಗಿ, ತುಂಬ ಚೆನ್ನಾಗಿ, ಒಂದು ಸೀಮ್ಲೆಸ್ ಆ್ಯಕ್ಟಿಂಗ್ ಅಂತಾರಲ್ಲ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ. ಇಂಥ ಕಥೆಗಳು ಬಂದರೆ ಕನ್ನಡದಲ್ಲಿ, ಇಂಥ ಕಂಟೆಂಟ್ ಇರೋಂಥ ಸಿನಿಮಾಗಳು ಬಂದರೆ ಮಲಯಾಳಂ ಸಿನಿಮಾಗಳು ಅವ್ರ ರಾಜ್ಯದಲ್ಲೇ ಉಳ್ಕೋಬೇಕಾಗುತ್ತೆ, ಅಷ್ಟು ಚೆನ್ನಾಗಿದೆ. ಅಂಥ ಕಂಟೆಂಟ್ ಇರೋಂಥದ್ದು ಎಲ್ಲ ಕನ್ನಡಿಗರು ಬಂದು ನೋಡಿ ಸಿನಿಮಾ ತಂಡಕ್ಕೆ ಹರಿಸಿ ಅಂತೇಳಿ ಹೇಳ್ತೀನಿ.